ಜನ ಇದ್ರಲ್ಲ ಬೇರೆಯವರು ಕುದುರಗಿರೋರೇ ಇದ್ರಲ್ಲ ಯಾರು ನಿನ್ ಜೊತೆ ಮಾತಾಡಕ್ ಬಂದು ಕೂದಲೇ ಕುರುಪ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ. ಪ್ರೋಮೋ ಚೆನ್ನಾಗಿದೆ. ನಿನ್ನೆ ಟಾಸ್ಕ್ಗೆ ಕಂಟಿನ್ಯೂ ಮಾಡಿದ್ದಾರೆ ಹೇಳಬೇಕಂದ್ರೆ. ಸೊ ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ, ಅಶ್ವಿನಿಗೆ ಒಂದು ಟೀಮು ಮತ್ತು ರಜತ್ ಅವರು ಒಂದು ಟೀಮು. ಸೊ ಇಲ್ಲಿ ರಜತ್ ಸೆಲೆಕ್ಟ್ ಮಾಡ್ಕೊಂಡಿರೋ ಸ್ಪರ್ಧಿಗಳನ್ನು ಬಿಟ್ಟಾದಮೇಲೆ ಅಶ್ವಿನಿ ಗೌಡ ಅವರು ಸೆಲೆಕ್ಟ್ ಮೀನ್ಸ್ ಅಶ್ವಿನಿ ಗೌಡ ಅವ್ರ ಗ್ರೂಪಲ್ಲಿ ಹೋಗಬೇಕು. ಸೊ ರಜತ್ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದು ಕಾವ್ಯ, ಧನುಷ್, ರಘು, ರಾಶಿಕಾ ಮತ್ತು ಗಿಲ್ಲಿ. ಸೊ ನಿನ್ನೆ ರಜತ್ ಅವರು 2 ಟಾಸ್ಕ್ನ ಆಲ್ರೆಡಿ ಗೆದ್ದಿದ್ದಾರೆ. ಒಂದು ಕಾವ್ಯ ಅವ್ರಿಗೆ ಕಲರಿಂಗ್ ಹಚ್ಚೋದು, ಇನ್ನೊಂದು ಬಂದುಬಿಟ್ಟು ಟ್ಯಾಟು ಹಾಕಿಸ್ಕೋದು. ನಾನು ನಿನ್ನೆ ವಿಡಿಯೋನಲ್ಲಿ ಹೇಳಿದ ಥರ ರಜತ್ ಅವರು ಟ್ಯಾಟು ಹಾಕಿಸ್ಕೊಂಡಿದ್ದಾರೆ, ಕಾವ್ಯ ಅವರು ಇದನ್ನು ಕಲರಿಂಗ್ ಮಾಡ್ಕೊಂಡಿದ್ದಾರೆ. ಸೊ ಇವತ್ತು ಬಂದಿರೋ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಅವರು ಬಜರ್ ಪ್ರೆಸ್ ಮಾಡಿದ್ದಾರೆ ಅನಿಸುತ್ತೆ, ಪ್ರೆಸ್ ಮಾಡಿದ್ದಾರೆ ಕೂಡ. ಸೊ ಪ್ರೆಸ್ ಮಾಡಿ ಇವಾಗ ಅವರು ಹೇರ್ ಕಟ್ಟಿಂಗ್ ಮಾಡಿಸ್ಕೊಳ್ಳೋ ಚಾಲೆಂಜ್ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಅವರೊಂದು ಇಮೇಜ್ ಕಳಿಸ್ತಾರೆ, ಆ ಇಮೇಜ್ ಪ್ರಕಾರ ಹೇರ್ ಕಟ್ಟಿಂಗ್ ಮಾಡಿಸ್ಕೋಬೇಕು. ಸೊ ಅದರಲ್ಲಿ ಮಾಡೋರು ನಾ ಮಾಡಿಸ್ಕೊತೀನಿ ಅಂತ ಈಗ ಹೇರ್ ಕಟ್ಟಿಂಗ್ ಮಾಡಿಸ್ಕೊತಿದ್ದಾರೆ. ಸೊ ಆ ಮಾಡಿಸ್ಕೋಬೇಕಾದ್ರೆ ರಜತ್ ಅವರು ಅದನ್ನು ಕಟ್ಟಿಂಗ್ ಮಾಡ್ತಿದ್ದಾರೆ. ಆ ಮಾಡಬೇಕಾದ್ರೆ ಒಂದಿಷ್ಟು ಮಾತುಕತೆಗಳು ನಡೆಯುತ್ತೆ. ಗಿಲ್ಲಿ ಅವ್ರದ್ದೇ ಅಲ್ಲಿ ಫುಲ್ ಹವಾ ಇವಾಗ. ಇಲ್ಲಿ ಮಾಡುವವರು ಹೇರ್ ಕಟ್ಟಿಂಗ್ ಮಾಡಿಸ್ಕೋಬೇಕಾದ್ರೆ ಗಿಲ್ಲಿ ಅವರ ತಮಾಷೆ ಸಖತ್ತಾಗಿದೆ ಹೇಳ್ಬೇಕಂತಂದರೆ. ಅಲ್ಕಣನ ನಿನ್ನೆ ಸೆಲೆಕ್ಟ್ ಮಾಡ್ಕೋಬೇಕಾ, ಬೇರೆಯವ್ರು ಯಾರಿದ್ದಿಲ್ವಾ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ, ಉದ್ದುದ್ದ ಕೂದಿದ್ದವ್ರು ಇದ್ದರು ಅಂತಂದರೆ ಧ್ರುವಂತಿಗೆ ಡೈರೆಕ್ಟಾಗಿ ಹೇಳ್ತಿದ್ದಾರೆ ಅವರೆಲ್ಲ ಇದ್ದರು ಮತ್ತು ಅಶ್ವಿನಿ ಗೌಡ ಅವರು ಇದ್ದರು ಅಂತ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ತಮಾಷೆ ಮುಖಾಂತರ ಹೇಳ್ತಿದ್ದಾರೆ. ಆಮೇಲೆ ಇಲ್ಲಿ ನೀವೇನಾದರೂ ಒಪ್ಕೊಳ್ಳಿಲ್ಲ ಅಂದಿದ್ರೆ ಅವರಾದರೂ ಆಡ್ತಿದ್ರು ಅಂತ ಹೇಳ್ತಿದ್ದಾರೆ. ನಿಜ ನನಗೂ ಅನಿಸಿತ್ತು, ಪಾಪ ಮಾಡುವವರು ಬಲಿಕ ಬಕ್ರ ಆದ್ರೆ ಇವತ್ತು ಸ್ಪೋಟಿನೆಸ್ ಮಾಡು ತೊಗೊಂಡಿದ್ದು. ಆಮೇಲೆ ಗಿಳಿಯವ್ರು ಹೇಳ್ತಾರೆ ಏನಿಲ್ಲ, ಆ ಕೂದಲೇ ಕುರುಪಾಯ್ಬಿಡು ಅಂತ. ಚೆನ್ನಾಗಿ ಕಾಲು ಎಳಿತಿದ್ದಾರೆ ಹೇಳ್ಬೇಕಂದ್ರೆ. ಚೆನ್ನಾಗಿದೆ ಎಪಿಸೋಡು. ನಿನ್ನೆ ಟಾಸ್ಕ್ನ ಕಂಟಿನ್ಯೂ ಮಾಡಿದ್ದಾರೆ ಇವತ್ತು. ಇಲ್ಲಿ ಯಾರ್ಯಾರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗ್ತಾರೆ ಅಂತ ಇವತ್ತು ಕಾದು ನೋಡಬೇಕು. ಚೆನ್ನಾಗಿದೆ ಗಿಲ್ಲಿಯವ್ರ ಕಾಮಿಡಿ. ಸಿಕ್ಕಿರೋ ಅವಕಾಶನ ಸಖತ್ತಾಗಿ ಯುಟಿಲೈಸ್ ಮಾಡ್ಕೊತಾರೆ ಗಿಲ್ಲಿಯವರು. ಆಮೇಲೆ ನಿನ್ನೆ ಕಾವ್ಯ ಮತ್ತು ಗಿಲ್ಲಿಯವರು ಮತ್ತೆ ಒಂದಾಗಿದ್ದಾರೆ. ನಾನು ಹೇಳಿದ್ದೆ ಟಾಸ್ಕ್ ಇದು ಸೀಕ್ರೆಟ್ ಟಾಸ್ಕ್ ಅಂತ ಹೇಳಿದ ತಕ್ಷಣ ಕಾವ್ಯ ಅವ್ರಿಗೆ ಅರ್ಥ ಆಗುತ್ತೆ, ಅವ್ರು ಒಪ್ಕೊತಾರೆ ಅಂತ. ಸೊ ಅದೇ ಪ್ರಕಾರ ನಿನ್ನೆ ಕೂಡ ಅದೇ ಆಗಿದೆ. ಸೊ ಗಿಲ್ಲಿಯವರು ಇದು ಸೀಕ್ರೆಟ್ ಟಾಸ್ಕ್ ಅಂತ ಹೇಳಿದ್ದಾರೆ, ಅದನ್ನು ಇವತ್ತು ಎಪಿಸೋಡಲ್ಲಿ ಹಾಕ್ಬೋದು ಅಂತ ಅನ್ಕೊತೀನಿ. ಅದ್ರ ಮೇಲೆ ಒಂದು ಚಾಲೆಂಜಸ್ನ ಸ್ಪರ್ಧಿಗಳು ಸ್ಪೋರ್ಟಿವ್ ಆಗಿ ತಗೋತಿದ್ದಾರೆ. ಸೊ ನಿಮಗೇನು ಅನ್ಸುತ್ತೆ ಗೈಸ್ ಇವಾಗಿನ ಎಪಿಸೋಡು? ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ನೋಡೋಣ.